ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ನಂದು ಇಲ್ಲಿ ಬರದೆ ನನಗೆ 6 ವರ್ಷ ಐತೆ. ನನ್ನ ಮನೆ ಕಾರ್ಕಲಿಂತ ಇಲ್ಲಿ ಬಂದಿದ್ದೇನೆ. ತಾತ ಅವ್ರದ್ದು ಭಾಳ ದಯ ಇದೆ, ಭಾಳ ಶಕ್ತಿವಂತರು. ನಮ್ಮಂಥ ಭಾಳ ನೂರಾರು ಜನ್ಮ ಇಲ್ಲಿ ಬಂದು ಕಿಸಿ ಪರಿಹಾರ ಆಗಿದ್ದಾರೆ. ನಮ್ಮದು ಪರಿಸ್ಥಿತಿ ಈಗ ಸ್ವಲ್ಪ ಆರಾಮೈತೆ. ನಮ್ಮದು ಗಂಗಾವತಿ ರೀ. ನಮ್ಮದು ಜೈತನ್ ಬಿ. ಇಲ್ಲಿ ತಾತಕ್ಕೆ ಬರಾಕತ್ತಿದ್ದು ನಮಗೆ ಈಗ 12 ವರ್ಷಲಿದ್ದ ಬರಾಕತ್ತೀವಿ ರೀ. ನಮಗೆ ಅವಾಗಲಿದ್ದ ನಮಗೆ ಚಲೋನೇ ಆಗಾಕತ್ತೈತೆ ರೀ. ಅದ್ರ ಸಲುವಾಗಿ ನಾವು ಬಂದು ತಾತಗ ಗಲ ಫೇರಿಸಿ ಹೂವು ಹಾಕಿ ಹಾರ ಹಾಕಿ ನಾವು ಆತಗ ಸೆಮೆ ಕೇಳಕ್ಕೆ ಬಂದೀವಿ ರೀ. ನಾವು ದೂರದ ಊರುಗಳಿಂದ ಭಕ್ತರನ್ನು ಸೆಳೆಯೋ ಶಕ್ತಿಯ ತಾಣ ಈ ಕೌತಾಳಂ ಗ್ರಾಮ. ಮಹಿಮೆಗಳ ತವರಾಗಿರೋ ಈ ಕ್ಷೇತ್ರದ ಇತಿಹಾಸ ನಿಜಕ್ಕೂ ಕೌತುಕ. ಮಹಮ್ಮದ್ ಖಾದರ್ ಎಂಬ ಮುಸಲ್ಮಾನ ಸಂತ ಲಿಂಗಧಾರಣೆ ಮಾಡಿ ಖಾದರ್ ಲಿಂಗನಾದ ರೋಚಕ ಸಂಗತಿಯನ್ನು ನಮಗೆ ಬಿಚ್ಚಿಟ್ಟಿದ್ದು ಅದೇ ಖಾದರ್ ಲಿಂಗ ವಂಶದ 10 ತಲೆಮಾರುಗಳ ಕುಡಿ ಈ ಹಜರತ್ ಸೈಯದ್ ಪೀರ್ ಹುಸೇನಿ ಅಲ್ ಖಾದರ್ ಲಿಂಗ. ಶ್ರೀ ಖಾದರ್ಲಿಂಗ ಸ್ವಾಮಿಯವರ ತಾಯಿ ತಂದೆ ಇಟ್ಟಿದ್ದ ಹೆಸರು ಹಜರತ್ ಖಾಜಾ ಸೈಯದ್ ಶಾ ಅಬ್ದುಲ್ ಖಾದರ್ ಹುಸೇನಿ ಚಿಶ್ತಿ ಅಲ್ ಖಾದ್ರಿ ಬೀದರಿ. ಇವರು ಬಂದಾನವಾಜ್ ವಂಶದಲ್ಲಿ ಹುಟ್ಟವರು. ಇವರು ಬೀದರ್ನಲ್ಲಿ ಗುಲ್ಶನ್ ಬಾಗ್ ಎಂಬ ಸ್ಥಾನದಲ್ಲಿ ಹುಟ್ಟಿ ಎಷ್ಟೋ ಕಷ್ಟನಿಷ್ಠುರಗಳನ್ನು ಮಾಡಿ ಅವರ ಗುರು ಆಜ್ಞೆ ತಲ್ಲಿ ಅವರ ಮಾವನಾದ ಅಮಿನುದ್ದೀನ್ ಅಲ ಶೇರಫದ ಬಿಜಾಪುರಿ ಅವ್ರ ತಾಯಿ ಸಂಬಂಧಿಕರದಲ್ಲಿ ಗುರುಬೋಧವನ್ನು ತಗೊಂಡು 12 ವರ್ಷ ಅವರಲ್ಲಿ ವಿದ್ಯಾಬುದ್ಧಿಯನ್ನು ಕಲಿತು ಅಲ್ಲಿಂದ ಬಿಟ್ಟು ಎಲ್ಲೆಲ್ಲಿ ಅವರು ಹೋಗೋ ಕಾಲಕ್ಕೆ ಅವರು ಸಹಾಯ ಕಾಲಕ್ಕೆ ಅವರು ದೇಹ ಬಿಡೋ ಕಾಲಕ್ಕೆ ಇವ್ರನ್ನ ಹೇಳಿದರು, ನಾನು 3 ತಿಂಗಳು ತರುವಾಯ ನನಗೆ ಬಿಜಾಪುರ್ನಾಗ ತಂದು ನೀನು ಇಟ್ಟಿದ ಮೇಲೆ ನಾನು 7ವರೆಗೆ ಹೋಗಬಾರ್ದು ಅಂತ ಹೇಳಿ ಪ್ರಮಾಣ ಮಾಡಿಸಿ ಅವರು ಐಕ್ಯ ಆದರು. ನವಾಬರ ವಂಶದ ಸೂಫಿ ಸಂತ ಖಾದರಲಿಂಗ ಸ್ವಾಮಿ ಚಿಕ್ಕಂದಿನಲ್ಲೇ ಗುರು ಸಾಂಗತ್ಯದಲ್ಲಿ ಅಪರಿಮಿತ ಪಾಂಡಿತ್ಯ ಗಳಿಸಿದ ಖಾದರ್ಲಿಂಗನಾಗಲು ಕಾರಣಕರ್ತರೇ ಅವರ ಗುರು. ಶ್ರೀ ಜಗದ್ಗುರು ಖಾದರ್ಲಿಂಗ ಸ್ವಾಮಿ ಬಿಜಾಪುರ್ನಲ್ಲಿ ಅವರು ತಮ್ಮ ಗುರುಗಳಲ್ಲಿ ಇದ್ದಾಗ ಅಲ್ಲಿ ಸೋಫಿ ಸಂತ ಅಂದು ಸಮಸ್ಯೆಗಳು ನಡೆಸ್ತಿದ್ರು. ಆಗಿನ ಕಾಲದ ಸಮಸ್ಯೆದಾಗ ಇವರು ಪ್ರತಿಯೊಂದು ಮೀಟಿಂಗ್ನಲ್ಲಿ ಪ್ರತಿಯೊಂದು ಸಂಕೇತ ಭಾವನಲ್ಲಿ ಇವರು ಹಾಜರಾಗಬೇಕಂತ ಹೇಳಿ ಎಲ್ಲರೂ ಅಮಿನುದ್ದೀನ್ ಆಲಾಗಿ ಹೇಳಿದರು. ಅವ್ರು ಏನು ಹೇಳಿದ್ರು, ಅಲ್ಲಿ ಹಾಜರಾಗಬೇಕಪ್ಪ ಅಂದರೆ ಲಿಂಗಧಾರಣೆ ಆಗಬೇಕು, ಲಿಂಗಾಯತರಾದಾಗ ಹೋದ್ಮೇಲೆ ಅಂದರೆ ಇವರು ಗುರುಗಳು ಖಾದರ್ಲಿಂಗ ಅಂತ ಹೇಳಿ ಆತನ ಹೆಸರು ಅಬ್ದುಲ್ ಖಾದರ್ ಇರೋದು. ಅದು ಅವ್ರೇನು ಮಾಡಿಬಿಟ್ರು, ಕಾಲಿಗೆ ಲಿಂಗಧಾರಣೆ ಮಾಡಿ ಗುರುಗಳು ಮಾಡಿ ಅವ್ರ ಸಮ್ಮೇಳನದಲ್ಲಿ ಅವ್ರ ಕಾರ್ಯಕ್ರಮದಲ್ಲಿ ಹೋಗಿ ನಮ್ಮ ಮತಧರ್ಮಕ್ಕೆ ಮುಸ್ಲಿಂ ಮತಧರ್ಮ ಏನು, ಲಿಂಗಾಯತ್ ಮತಧರ್ಮ ಏನು, ಅದು ಕಲಿಸಿ ಮಾತಾಡು, ಕುಲ ಮತ ಭೇದನಿಗೆ ಎಲ್ಲರೂ ಕೂಡಂತ ಮಾತಾಡು ಅಂತೇಳಿ ಅವರು ಅಡ್ವೈಸ್ ಮಾಡಿ ಕಳಿಸಿದರು. 14ನೇ ಶತಮಾನದಲ್ಲಿ ಬಸವಣ್ಣನ ಸಿದ್ಧಾಂತಗಳಿಗೆ ಮಾರು ಹೋಗಿದ್ದ ಖಾದರ್ನನ್ನು ಬಸವ ಸಮ್ಮೇಳನಕ್ಕೆ ಲಿಂಗಧಾರಣೆ ಮಾಡಿ ಕಳುಹಿಸಿದ್ದೇ ಅವರ ಧರ್ಮಗುರುಗಳು. ಆ ಕಾಲಕ್ಕೆ ಅದೊಂದು ದೊಡ್ಡ ಕ್ರಾಂತಿ. ಧರ್ಮಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾದ ಖಾದರರ ಲಿಂಗಧಾರಣೆ ಕ್ರಾಂತಿ ಕಡೆಗೆ ಲಿಂಗಾಯತ ಸಮುದಾಯದ ಕೋಪಕ್ಕೂ ಗುರಿಯಾಗಿತ್ತು. ಕೆಲವು ದಿವಸ ಆದಮೇಲೆ ಅವರು ಬಿಜಾಪುರ ಬಿಟ್ಟು ಶಾಪುರ್ನಾಗ ಬಂದರು. ಶಾಪುರ್ನಾಗ ಬರೋ ಕಾಲಕ್ಕೆ ಲಿಂಗಾಯತರು ಅಟ್ಯಾಕ್ ಮಾಡಿದ್ರು 5,000 ಮಂದಿ. ಅವ್ರಿಗೆ ಲಿಂಗಧಾರಣೆ ಮಾಡೋ ತಪ್ಪು ಆಗ್ತತೆ, ನಮ್ಮ ಧರ್ಮಕ್ಕೆ ವಿರೋಧ ಆಗ್ತತೆ, ನೀವು ಕಾಲಿಂದ ಲಿಂಗ ತೆಗೀರಿ ಅಂತ ಹೇಳಿದರು. ಅವ್ರು ಹೇಳಿದಾಗ ಅವ್ರು ಹೇಳಿದ್ರು, ನನಗೋಸ್ಕರ ನನಗೆ ನಿಮ್ಗೋಸ್ಕರ ನೀವು ಆತ್ಮಲಿಂಗ ಪೂಜೆ ಮಾಡಿರಿ, ನನಗೆ ಅದಕ್ಕೆ ಇಟ್ಕೊಂಡ್ರಿ ಅಂತ ಹೇಳಿದರು. ಅವ್ರು ಕೇಳಲಿಲ್ಲ. ಆಮೇಲೆ ಹೇಳಿದ್ರು, ನಾನು ಲಿಂಗನ ಅಪಚಾರ ಮಾಡ್ತೀನಿ, ನೀವು ಲಿಂಗ ಪೂಜೆ ಮಾಡ್ತೀರಿ, ನಿಮಗೆ ಧರ್ಮ ದೇವರು ಎಂಬುದು ಗುರ್ತಾದರೆ ನಾನು ಹೇಳ್ದಂಗೆ ಕೇಳಿ ಅಂಥೇಳಿ ಎಲ್ಲ ಲಿಂಗಗಳೆಲ್ಲ ಬಾಯಿಗೆ ಹಾಕಿದ್ರು. ಯಾರು ಕರೆದ್ರು ಲಿಂಗ ಅವ್ರು ಕಟ್ಕೋಬೇಕು ಕಂಡೀಷನ್ ಮಾಡ್ಕೊಂಡ್ರೆ ಮೇಲೆ 3 ದಿವಸ ಆದರೂ ಕೂಡ ಒಂದು ಲಿಂಗ ಕೂಡ ಬಾಯಾಗಿಲಿಂದ ಬಂದಿಲ್ಲ ಮ್ಯಾಲಕ್ಕೆ. ಅದು ಖಾದರ್ಲಿಂಗರ ಪವಾಡ ಶಕ್ತಿಯ ಮೊದಲ ಪರೀಕ್ಷೆ. ಲಿಂಗಧಾರಣೆ ನಮ್ಮ ಧರ್ಮಕ್ಕೆ ಮಾಡಿದ ಅಪಚಾರ ಅನ್ನೋ ಬಸವಣ್ಣನ ಅನುಯಾಯಿಗಳಿಗೆ ಬೆರಗು ಮಾಡಿದ ಖಾದರ್ಲಿಂಗರ ಚೊಚ್ಚಲ ಪವಾಡ ಅದು. ಆಮೇಲೆ ಅವರು 3 ದಿವಸ ಆದರೆ ಬಂದಿಲ್ಲ. ಅವ್ರೇನು ಹೇಳಿದ್ರು, ನಾನು ಲಿಂಗನ ಕರೆಸ್ತೀನಿ, ನೀವು
ಯಾರ ಲಿಂಗ ಅವ್ರು ನೋಡಿ ಕಟ್ಕೊಂತೀರ ಅಂತೇಳಿ ಅವ್ರಿಗೆ ಕೈಲಿ ಆಗಲಿಲ್ಲ. ಆಮೇಲೆ ಆ ಲಿಂಗಂದು ಎಲ್ಲ ಲಿಂಗವಂದು ಕಾಲಿಗೆ ಸುಟ್ಕೊಂಡಿಂದ ಅವತ್ತಿನಿಂದ ಅವ್ರು ಒಪ್ಕೊಂಡ್ರು, ನೀನು ಜಗದ್ಗುರು ಅಪ್ಪ, ಇವತ್ತಿನಿಂದ ನಿನ್ನ ಕಾದರ್ ಲಿಂಗ ಜಗದ್ಗುರು, ನಿನ್ನ ವಂಶಸ್ಥರು ಕೂಡ ಈ ಲಿಂಗ ಧಾರಣೆ ಮಾಡ್ಬೋದು, ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದು. ಅಲ್ಲಿಂದ ಬಂದ ಮೇಲೆ ಮತ್ತು ಕೌತಾಳದಾಗ 56 ಲಿಂಗ ಈ ಬಾಯಾಗನಾಗ ಹಾಕಿ ಮಹತ್ವ ತೋರಿಸಾಗಲಿಂದ ಅವಾಗಲಿಂದ ಲಿಂಗಾಯತರ ಒಪ್ಕೊಂಡು ಅದಕ್ಕೆ ಗಣಾಚಾರಿ ಮಾಮೂಲು ಬಾಬು ಕೊಟ್ಟು ಈಗಿನ ಕೂಡ ಕುಲ ಮತ ಭೇದ ಇದ್ದಂಗೆ ಕೂಡಿ ಸರ್ವರು ಕೂಡಿ ಮಾಡೋಂತಹ ಉರ್ಸು ಅವರು ಸಮ್ಮೇಳನ ಪ್ರತಿಯೊಂದು ದರ್ಗದಲ್ಲಿ ಎಲ್ಲ ಕೂಡಿ ಮಾಡ್ತಿದ್ದಾರೆ. ಆವಾಗಲಿಂದ ಇವರಿಗೆ ಜಗದ್ಗುರು ಅಂತ ಟೈಟಲ್ ಬಂತು. ನಮ್ಮ ವಂಶದಾಗ ಕೂಡ ನಾವು ಹುಡುಗ ಹುಟ್ಟಿದೆ ಕಾಲಿಗೆ ಲಿಂಗ ಧಾರಣೆ ಮಾಡಿ ನಾವು ಹೆಸರಿಡ್ತೀವಿ. ಈ ಆಚಾರ ನಮ್ಮ 300 ವರ್ಷದಿಂದ ನಡೀತಿದೆ. ಇದು ಮುಂದೆ ಕೂಡ ನಡೆಯೋಂಥ ಪದ್ಧತಿ ಕೂಡ ಅದೇ. ಮಹಮ್ಮದ್ ಖಾದರ್ ಅನ್ನೋ ಸಂತ ಉಭಯ ಧರ್ಮಗಳ ಜಗದ್ಗುರು ಎನಿಸಿಕೊಂಡದ್ದು ಹಾಗೆ. ಇವತ್ತಿಗೂ ಖಾದರ್ಲಿಂಗರ ವಂಶಜರೆಲ್ಲ ಲಿಂಗ ಧಾರಣೆ ಮಾಡಿ ಎಲ್ಲರ ಪ್ರೀತಿ ಭಕ್ತಿಗಳಿಗೆ ಪಾತ್ರರಾಗಿದ್ದಾರೆ. ಹಾಗೇನೆ ಬೀದರಿನ ಖಾದರರು ಕೌತಾಳಂ ಕ್ಷೇತ್ರದಲ್ಲಿ ನೆಲೆ ಊರಿದ್ದರ ಹಿಂದೆ ಮತ್ತೊಂದು ಕೌತುಕದ ಕಥೆ ಇದೆ. ಆ ಕಥೆ ಬ್ರೇಕ್ನ ನಂತರ.